ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿ ಅಂತಕ್ಕಂಥ ಘೋಷಣೆ ಆಗಿದ್ದೆ. ಆದರೆ ನಮ್ಮ ಸಮಾಜದ ಹಿರಿಯರು, ಮಾದಿಗ ಸಮಾಜದ ಧ್ವನಿಯಾಗಿರುವ ಮತ್ತು ಪಕ್ಷದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಮತ್ತು 7 ಬಾರಿ ಸಂಸದರಾಗಿ ಕೇಂದ್ರದ ಸಚಿವರಾಗಿ ಮತ್ತು ರಾಜ್ಯದ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುವ KH ಮುನಿಯಪ್ಪನವರಿಗೆ ದಲಿತ ಅಂತ ಮುಖ್ಯಮಂತ್ರಿಯಾಗಿ ಮಾಡೋದಾದರೆ KH ಮುನಿಯಪ್ಪರಿಗೆ ಮುಖ್ಯಮಂತ್ರಿ ಮಾಡಬೇಕು. ಒಂದು ವೇಳೆ ಮುಖ್ಯಮಂತ್ರಿ ಮಾಡದೇ ಹೋದರೂ ಕೂಡ ಉಪಮುಖ್ಯಮಂತ್ರಿಯಾಗಿ ಕೂಡ ಘೋಷಣೆ ಮಾಡಬೇಕು. ಯಾಕಂದರೆ ಅವರು ಸಮಾಜದಲ್ಲಿ ಮತ್ತು ಪಕ್ಷದಲ್ಲಿ ಭಾಳ ಹಿರಿಯರಾಗಿರುವುದರಿಂದ ಹಿರಿಯರಂತಕ್ಕಂಥದ್ದನ್ನು ಪರಿಗಣಿಸಿ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರಾಗಿ ಮತ್ತು 7 ಬಾರಿ ಸಂಸದರಾಗಿರುವುದರಿಂದ ನಮ್ಮ ಮಲ್ಲಿಕಾರ್ಜುನ ಖರ್ಗೆಜಿಯವರಿಗೆ ಯಾವ ಥರ ಒಂದು ಒಳ್ಳೆಯ ಸ್ಥಾನಮಾನ ನೀಡಿದಿರಿ, ಅದೇ ಥರ ನಮ್ಮ ಅವರ ಸರಿಸಮಾನರಾಗಿರ್ತಕ್ಕಂಥ KH ಮುನಿಯಪ್ಪನವರು ಕೂಡ ಒಂದು ಉಪಮುಖ್ಯಮಂತ್ರಿ ಸ್ಥಾನವಾದರೂ ಕೊಡಬೇಕು ಅಂತಕ್ಕಂಥದ್ದು ಎಲ್ಲ ನಮ್ಮ ಗುಲ್ಬರ್ಗ ಜಿಲ್ಲಾ ಮಾದಿಗ ಸಂಘಟನೆಗಳ ವತಿಯಿಂದ ನಾವು ವರಿಷ್ಠರಲ್ಲಿ ಮನವಿ ಮಾಡಿಕೊಳ್ತೀವಿ. ಅದರಂತೆ ನಮ್ಮ ಸಮಾಜ ಇನ್ನೊಬ್ಬರಾದಂಥ ಮಾದಿಗರ ಧ್ವನಿಯಾಗಿ, ಸಮಾಜದ ಚಿಂತಕರಾಗಿ ಮತ್ತು ಎಲ್ಲ ಜಾತಿ ಜನಾಂಗದ ಜನನಾಯಕರಾಗಿ ಏನು ನಮ್ಮ ಜನಾಂಗದ ಮುಖಂಡರುಗಳೆಲ್ಲ ಸೇರಿ ಏನು ಪತ್ರಿಕಾ ನಮ್ಮ ಜನಾಂಗಕ್ಕೆ DT ಶ್ರೀನಿವಾಸರವ್ರಿಗೆ ಮುಂದಿನ ಸಂಪುಟದಲ್ಲಿ ಮಂತ್ರಿಗಿರಿ ಕೊಡಿ ಅಂತ ದಯವಿಟ್ಟು ಅದನ್ನು ನೀವು ನಮ್ಮ ಕಾಂಗ್ರೆಸ್ ಮುಂದಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಎಲ್ಲ ಇಡೀ ರಾಜ್ಯದ ತುಂಬ ನಮ್ಮ ಜನಾಂಗ ಈ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯ ಮಾಡ್ತಾಯಿದೆ. ಕಾಂಗ್ರೆಸ್ಸಿಗೆ ಮೂಲಭೂತವಾಗಿ ಹಿಂದುಳಿದ ಜನಾಂಗದ ಓಟುಗಳೇ ಇಲ್ಲೇ ತನಕ ಬೀಳ್ತಾ ಇರೋದು. ಈ ಒಂದು DT ಶ್ರೀನಿವಾಸರವ್ರಿಗೆ ನೀವು ಮಂತ್ರಿಗಿರಿ ಕೊಡೋದ್ರಿಂದ ಇಡೀ ನಮ್ಮ ಜನಾಂಗ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬೆಂಬಲಿಸುತ್ತೆ. ಹಾಗೂ ಇಲ್ಲಿ ನಮ್ಮ ಜನಾಂಗಕ್ಕೆ ನಮ್ಮ ಜಿಲ್ಲೆಯಲ್ಲಿ 4-5 ಜಿಲ್ಲೆಯಲ್ಲಿ ಏನು ನಾವು ಭಾಳ ಅತಿ ಹೆಚ್ಚಿದ್ದೀವಿ, ಇಲ್ಲಿ ನಮಗೆ ರೆಪ್ರೆಸೆಂಟೇಷನ್ ಯಾರೂ ಇಲ್ಲ ನಮ್ಮ ಜನಾಂಗಕ್ಕೆ. ಬಟ್ ನಮ್ಮ ಜನಾಂಗದ ಜೊತೆಗೆ ಇನ್ನೂ ಸಣ್ಣ ಪುಟ್ಟ ಜನಾಂಗಗಳು ಇದ್ದಾವೆ, ಅವನ್ನೆಲ್ಲ ಅವ್ರ ಶ್ರೇಯಾಭಿವೃದ್ಧಿಗೆ DT ಶ್ರೀನಿವಾಸ್ ಶ್ರಮಿಸ್ತಾರೆ. ಅವರು ಹೆಂಗಿದ್ದಾರೆ, ಅವ್ರ DK ಶಿವಕುಮಾರ್ ಜೊತೆಗೆ ಅವರು ಸಮಾಜದ ಸರ್ಕಾರದಲ್ಲಿ ಒಳ್ಳೆ ಕೆಲಸ ಮಾಡಿ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ ಹಾಗೂ ನಮ್ಮ ಜನಾಂಗಕ್ಕೆ ಅನುಕೂಲ ಆಗಲಿ ಅಂಥೇಳಿ ನಾವು ಇದ್ರ ಮುಖಾಂತರ ಈ ಚಾನಲ್ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೀವಿ. ದಯವಿಟ್ಟು ಸಂಪುಟದಲ್ಲಿ ದಯವಿಟ್ಟು DT ಶ್ರೀನಿವಾಸ್ ಅವರಿಗೆ ಮಂತ್ರಿಗಿರಿ ಕೊಡಿ ಅಂತ. ಜೈ ಹಿಂದ್.
ಕೊಡ್ತಾ ಇದ್ರೆ ನಾವೇನೋ ವೋಟ್ ಹಾಕ್ತೀವಿ ಕಾಂಗ್ರೆಸ್ಗೂ, ಬೇರೆ ರವಾಗ ವೋಟ್ ಹಾಕ್ತಂಗೆ ಇರ್ಬೋದು. ನಾವು ಹಾಕೊಂಡ್ರು ಒಂಥರ ಅದು ಬೇರೆ ವಿಷಯ. ಯಾಕೆಂದರೆ ಈಗ ಹಿಂದುಳಿದರು ಸಿದ್ದರಾಮಯ್ಯ ಇಲ್ಲ ಅಂದರೆ ಮತ್ತು ಹಿಂದುಳಿದವ್ರನ್ನೆಲ್ಲ ಸಂಘಟನೆ ಮಾಡಲೇಬೇಕಲ್ವ. ಈಗ ಡಿ ಕೆ ಶಿವಕುಮಾರ್ ಒಬ್ಬ ಮುಂದುವರೆದ ಅತ್ಯಂತ ಪ್ರತಿಷ್ಠಿತ ಜನಾಂಗದ ಒಬ್ಬ ಮುಖ್ಯಮಂತ್ರಿ ಆದಾಗ ಅವರು ಹಿಂದುಳಿದವ್ರನ್ನೆಲ್ಲ ಸಂಘಟನೆ ಮಾಡಲೇಬೇಕು. ಯಾಕೆಂದರೆ ಈ ನಮ್ಮ ಪಕ್ಷಕ್ಕೆ ಮುಂದುವರೆದವರು ಓಟು ಹಾಕೋದು ಕಮ್ಮಿ, ಭಾಳ ವಿರಳ. ಅವ್ರ ಜನಾಂಗದ ಅಭ್ಯರ್ಥಿ ನಿಂತರ ಹಾಕ್ತಾರೆ ವಿನ ಇಲ್ಲಿದ್ರೆ ಹಾಕೋದಿಲ್ಲ. ಹಂಗಾಗಿ ಈ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸುತ್ತಲೂ ಹಿಂದುಳಿದವ್ರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನೇ ಇಟ್ಕೊಂಡು 2 ವರ್ಷ ಹಾಳಿ ಮತ್ತು 28ರಲ್ಲಿ ಸರ್ಕಾರ ಬರೋಂಗೆ ಸಂಘಟನೆ ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಮಂತ್ರಿ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ಅದಕ್ಕೆ ಉತ್ತರ ಕೊಡ್ತೀವಿ. ಏನು ಕೊಡ್ತೀವಿ ಉತ್ತರ? ನಾವು ಕೊಡಲ್ಲ, ಜನ ಕೊಡ್ತಾರೆ. ನಾವಂತೂ ಕಾಂಗ್ರೆಸ್ನಾಗ ಆಗಿರೋದ್ರಿಂದ ವೋಟ್ ಹಾಕಿ. ಥ್ಯಾಂಕ್ ಯು. ನೂತನವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾಳೆ ಬುಧವಾರ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅವರನ್ನ ನಮ್ಮ ಜಿಲ್ಲಾ ಕುರುಬರ ಸಂಘ ಹೃದಯಪೂರ್ವಕವಾಗಿ ಅಭಿನಂದಿಸ್ತದೆ. ಅಭಿನಂದಿಸೋದ್ರ ಜೊತೆಗೆ ನಾವು ಮಾನ್ಯ ನಿಯೋಜಿತ ಮುಖ್ಯಮಂತ್ರಿಗಳಿಗೂ ಮತ್ತು ನಮ್ಮ ವರಿಷ್ಠ ಮಂಡಳಿ, ಕಾಂಗ್ರೆಸ್ ವರಿಷ್ಠ ಮಂಡಳಿ ಏನಿದೆ ಆ ವರಿಷ್ಠ ಮಂಡಳಿಗೆ ಏನು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಜನಾಂಗನ ಪ್ರತಿನಿಧಿಸುವಂತ ಸಿದ್ದರಾಮಯ್ಯನವರು ಇವತ್ತು ಬಿಟ್ಟುಕೊಟ್ಟಿದ್ದಾರೆ. ನಮ್ಮ ಜನಾಂಗಕ್ಕೆ ಈ ವಿಧಾನಸಭೆಯಲ್ಲಿ ಹೆಚ್ಚಿನ ಪ್ರಾತಿನಿಧ್ಯನ ಕೊಡಬೇಕು. ನಮ್ಮ ಜಿಲ್ಲೆಯಿಂದ ಹೊಸದುರ್ಗ ಕ್ಷೇತ್ರದಿಂದ ಈಗಾಗಲೇ 4 ಬಾರಿ ಆಯ್ಕೆಯಾಗಿರುವಂತ ಸನ್ಮಾನ್ಯ ಡಿ.ಜಿ. ಗೋವಿಂದಪ್ಪ ಅವ್ರನ್ನ ಮಂತ್ರಿಯಾಗಿ ಅವ್ರು ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಜಿಲ್ಲಾ ಕುರುಬರ ಸಂಘದಿಂದ ಒತ್ತಾಯನ ಮಾಡ್ತಾ ಇದ್ದೀವಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.